ನಮ್ಮ ಮನೆಗೆ ಯಾರು ಕೆಲ್ಸಕ್ಕೆ ಹೋಗಬೇಡನ ಅಂತಾರ್ರಿ. ಇವೆಲ್ಲ ಮತ್ತೆ ಬ್ಯಾಡ ಹೋಗೋದು ಅಂತಂದು ಅಂದ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನು ಶುರು ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ. ಮತ್ತು ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ್ರಿ. ನೋಡಿರಿ ಇವತ್ತು ಏನು ಮಾಡಾಕತ್ತೇನಪ್ಪ ಅಂದ್ರೆ ಇದು ಜಾಮೂನಿಂದ ಇದು ಇತ್ತು ಪೌಡ್ರ್. ಸೊ ನೋಡಿರಿ ಇದನ್ನು ಮಾಡ್ಬೇಕಂತಂದು ಮಾಡಾಕತ್ತೀನಿ ನಾನು. ತಡಿ ಸ್ವಲ್ಪ ಐತಿ, ಬಟ್ ಎಷ್ಟು ಅಕ್ಕವ ಗೊತ್ತಿಲ್ಲ, 4 ಅಕ್ಕವ 5 ಅಕ್ಕವ ಉಂಡು ಅದ್ರಾಗ ಮಾಡಿದ್ರೆ ಅಂತಂತಂದು ಮಾಡಾಕತ್ತೀನಿ. ಅದನ್ನು ಹಾಕ್ಕೊಂಡೀನಿ. ನೋಡ್ರಿ ಎಷ್ಟೈತಿ ಹಿಟ್ಟು ನೋಡ್ರಿದ, ನೋಡಿದ್ರೆ ಅದ ಅಷ್ಟು ಮಾಡ್ಕೊತೀನಿ ನಾನು. ನಮಗೇನು ಒಂದರ ಆಗಲಿ 2 ಆಗಲಿ. ಮತ್ತು ನೋಡ್ರಿ ಕೆಲ್ಸದ ಬಗ್ಗೆ ನೀನು ಹೇಳಿದ್ದೆ, ಊರಿಗೆ ಹೋಗ್ಬೇಕಾ ಏನೋ ಇಲ್ಲೇ ಇದ್ದೆ ಕೆಲ್ಸಕ್ಕೆ ಹೋಗ್ಬೇಕಾ ಅಂತಂದೆ. ಆಮೇಲೆ ನಿಮ್ಮ ಒಪಿನಿಯನ್ನು ಹೇಳ್ರಿ ಅಂತಂದು ಹೇಳಿದ್ದೆ. ಬಟ್ ಅದಕ್ಕಿಂತ ಮುಂಚೆ ಮತ್ತು ನಮ್ಮ ಮನ್ಯಾಗೂ ಕೇಳಬೇಕಲ್ರಿ, ಅದ್ರ ಸಂಬಂಧ ಕೇಳಿದೆ. ಭಯ ಕುಂತ್ರು ಅವರು ನಮ್ಮ ಮನ್ಯಾಗ, ಊರಿಗೆ ಎದಕ್ಕೆ ಹೋಗಿದ್ದೀವಿ ಅಲ್ಲೆಲ್ಲ ಸುಮ್ಮನೆ ಹೋದ್ರೆ ಅಲ್ಲೇನಿಲ್ಲ ಹೆಣ್ಮಕ್ಳಿಗೆ ಅವೆಲ್ಲ ಕೆಲ್ಸಕ್ಕೆ ಹೋಗೋದಾಗಲಿ ಇಂಥದ್ದು ಏನು ಬೇಡ, ಆರಾಮ್ ಇಲ್ಲೇ ಇದ್ಬಿಡು. ಅದೇನೋ ಬಿಡಿಸಿದ್ರೆ ಮತ್ತು ನಾಳೆ ಆದರೂ ನಿನಗೆ ಸಿಗ್ಬೋದು ಕೆಲಸ. ಈಗ ಹಂಗೆ ಮಾಡೋಕೆ ಹೋಗಬೇಡ, ಇರಲಿ ಮಕ್ಕಳನ್ನ ಈಗ ಮಕ್ಕಳ ಸಲುವಾಗಿ ಆದರೂ ಹೋಗ್ಬೇಕು ಅಂತಂದು ಅಂದ್ಕೊಂಡೆ. ಬಟ್ ಮಕ್ಕಳು ಎಲ್ಲ ಈಗ ಓದ್ಕೊಳ ಅಲ್ಲಿ ಓದಾಗತ್ತಾರ, ಅಲ್ಲಿದ್ದು ಬಿಡಿಸಿ ಇಲ್ಲಿ ಕರ್ಕೊಂಡು ಬಂದು ಇಟ್ಕೊಳಕ್ಕೂ ಆಗಂಗಿಲ್ಲ ರೀ, ನಾವು ಹೋಗಿ ಇರಾಕೂ ಆಗಂಗಿಲ್ಲ. ಅದ್ರ ಸಂಬಂಧ ಮತ್ತು ಇರಲಿ ಹುಡುಗರು ಅಲ್ಲೇ ಇರಲಿ. ನಾನು ನಿಜವಾಗ್ಲೂ ರೀ ಫ್ರೆಂಡ್ಸ್, ನಾನು 2 ದಿನಕ್ಕೊಮ್ಮೆ ಅಡ್ಡಾಡ್ತೀನಿ ರೀ ನನ್ನ ಮಕ್ಕಳ ಸಲುವಾಗಿ. ಎಷ್ಟೋ ಕಷ್ಟ ಆಗಲಿ ನನಗೆ ಕೆಲ್ಸಕ್ಕೆ ಹೋಗಿ ಬಂದು, ನಾನು ಬೆಳಗ್ಗೆ ಜಲ್ದಿ ಆದರೂ ಕೆಲಸ ಹೇಳ್ಕೊಂಡು 6 ಗಂಟೆಯಿಂದ ನನಗೆ ಕೆಲಸ ಹೇಳ್ಕೊಂಡು ಹೋಗಿ ಬಂದು ಆಮೇಲೆ 10 ಗಂಟೆ ಮಟ್ಟ ಎಲ್ಲ ಕೆಲಸದ ಮನೆ ಮುಗಿಸ್ಕೊಂಡು ನಾನು ಊರಿಗೆ ಹೋಗಿ ಮತ್ತು ಮಾರನೇ ದಿನ ಮಾಡ್ತೀನಿ ರೀ ನಾ ಕೆಲಸ. ಅಂಥ ನಂಬಿಕೆಸ್ತರ ಕೆಲಸದವ್ರನ್ನ ಹಿಂಗೆ ಮಾಡಿಬಿಟ್ರೆ. ಆದರೆ ಇವತ್ತೇನೋ ಮೈಂಡ್ ಫ್ರೆಶ್ ಆಗೈತೆ ರೀ ನಂದು. ನಿಜವಾಗ್ಲೂ ನಾನು ಆಳ್ಕೊತಾನೆ ಬರೀ ನಂದು 4 ದಿನದ ಹೊತ್ತಾಯ್ತು, ಬರೀ ಅಳ್ತಾನೆ ಅದೇನು ರೀ ನಾನು. ಇವತ್ತೇನೋ ಒಂಚೂರು ಇದು ಆಗೈತ್ರೆ, ಅದರ ಸಂಬಂಧ ಮತ್ತು ಏನು ಇಲ್ಲೇ ಇದ್ಬಿಡ ಮತ್ತು ಬ್ಯಾಡ ಹೋಗೋದು ಅಂತಂದು ಅಂದ್ರಿ. ಅದ್ರ ಬ್ಯಾಡ ಅಂತಂದು ಅಂದಮೇಲೆ ನಾನು ವಿಚಾರ ಮಾಡಿದೆ ರೀ, ಹೆಂಗೆ ಮಾಡೋದು ಏನು ಎಂತ ಅಂತಂದು. ಒಂದು ಸಲ ವಿಚಾರ ಮಾಡಿದ್ರೆ ಅಲ್ಲಿ ಹೋದ್ರು ಹೆಣ್ಮಕ್ಳಿಗೆ ಮೊದಲೇ ಕೆಲಸ ಇಲ್ಲ ಏನಿಲ್ಲ ರೀ. ಮತ್ತು ಇಲ್ಲಿದ್ರೆ ಏನೋ ಈ ಥರ ಹೋಗ್ತೀನಿ ರೀ. ಬಟ್ ಇನ್ನೊಂದು ಏನಪ್ಪ ಅಂದ್ರೆ ನಮ್ಮ ಮನೆಗೆ ಯಾರು ಕೆಲ್ಸಕ್ಕೆ ಹೋಗಬೇಡನ ಅಂತಾರ್ರಿ. ಇವೆಲ್ಲ ಲಪಡ ಹೇಳ್ತಾವ್ರಿ, ಇದೆ ಹಿಂಗಾಗ್ಬಿಡ್ತಾರೆ ರೀ. ಇನ್ನೊಬ್ಬರು ಬಂದು ಹಿಂಗೆ ಹೊಟ್ಟೆ ಮೇಲೆ ಕಾಲು ಎಳೆದು ಬಿಡ್ತಾರೆ. ಸೊ ಅದ್ರ ಸಂಬಂಧ ಅದೇನಾಗ್ತೈತಂದ್ರೆ ಮನ್ಯಾಗ ಶಾಂತಿ ಇಲ್ದಂಗೆ ಆಕೈತ್ರಿ, ನೆಮ್ಮದಿ ಶಾಂತಿ ಎಲ್ಲ ಕಳ್ಕೊಂಡೇ ಹೋಗ್ಬಿಟ್ಟಿರ್ತೈತಿ, ಎಲ್ಲ ತೊಳ್ಕೊಂಡೇ ಹೋಗ್ಬಿಟ್ಟಿರ್ತೈತ್ರಿ. ಅದ್ರ ಸಂಬಂಧ ಬೇಡ ಕೆಲ್ಸಕ್ಕೆ ಅಂತಂದು ಮನ್ಯಾಗ ಹೇಳ್ತಿರ್ತಾರೆ ರೀ, ಕಳಿಸೋದ ಬೇಡ ಅಂತಂದು. ಬಟ್ ಇದು ನನ್ನ ಫೋರ್ಸೇಬಲಿಂದ ನಾನು ಕೆಲ್ಸಕ್ಕೆ ಹೊಂಟಿದ್ರಿ ಅಷ್ಟೇ. ಮತ್ತು ಸುಳ್ಳು ಯಾಕೆ ಹೇಳ್ಬೇಕು, ಮನ್ಯಾಗ ನಮ್ಮ ಮನೆಯವರು ಬೇಡನ ಅಂತಾರೆ ರೀ. ನಮ್ಮ ಮಾಮ ಅಂತೂ ಸಿಕ್ಕಾಬಟ್ಟೆ ಒದ್ರಾಡ್ಕೊಂತಾರೆ ನಾನು ಕೆಲ್ಸಕ್ಕೆ ಹೋಗೋ ಸಂಬಂಧ. ಆದರೂ ಮತ್ತೆ ಏನಾಯ್ತು ಬಿಡ್ರಿ ಮಾಮ, ಮತ್ತು ಮನ್ಯಾಗ ಕೂತ್ಕೊಂಡ್ರೆ ಏನು ಮಾಡಲಿ, ಇಲ್ಲೇ ಐತಿ ಬಿಡ್. ಹೊರಗಡೆ ಅಂತೂ ನಾನು ಗೇಟ್ ದಾಟಿ ಅಂತೂ ಹೋಗಂಗೆ ಇಲ್ರಿ, ಯಾವತ್ತೂ ಕೆಲ್ಸಕ್ಕನ ಹೋಗಂಗಿಲ್ಲ ರೀ ಗೇಟ್ ದಾಟಿ. ಏನೋ ಇದ್ದರೂ ನಮ್ಮ ಬಿಲ್ಡಿಂಗ್ ನಾವೇನು ಕೆಲಸ ಮಾಡಲ್ಲೇ ಮೇಲ್ಗಡೆ ಹೋಗಿ ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ ರೀ ಅಷ್ಟೇ. ಅದ್ರ ಸಂಬಂಧ ಎಲ್ಲಿ ಹೊರಗೆ ಹೋಗಂಗಿಲ್ಲ, ಬಿಸಿಲು ಕಾಯಂಗಿಲ್ಲ, ಏನಿಲ್ಲ, ಮಾಡ್ಕೊಂಡು ಬರ್ತೀನಿ. ಇಲ್ಲೇ ನೆಳಾಗ ಇರ್ತೀವಿ, ಇಲ್ಲೇ ಮ್ಯಾಲೆ ಹೋಗಿ ಮಾಡ್ಕೊಂಡು ಬರೋಕೆ ಏನು ಹೋತು ಅಂತಂದು ನಾನು ಈ ಲೆಕ್ಕಕ್ಕೆ ಹೊಂಟಿದ್ರಿ. ಅದ ಏನಾರು ಆಸರ ಆಕೈತಿ, ಯಾಕಂದ್ರೆ ಮಧ್ಯಾಹ್ನದ ಬಾಳೆವು ಒಬ್ಬರಿಂದ ನಡೆಯಂಗೆ ಇಲ್ರಿ. ಅದೇನೋ 2 ಕೈ ಸೇರಿದ್ರೆ ಚಪ್ಪಾಳೆ ಅಂತಂದು ಹೇಳ್ತಾರಲ್ರಿ. ಮಕ್ಕಳು ಮರಿ ಅದಾವ್ರಿ, ಹಿಂದೆ ಮಕ್ಕಳು ಮರಿ ಸಲುವಾಗಿರ ನಾವು ದುಡಿಲೇಬೇಕು, 4 ದುಡ್ಡು ಮಾಡಲೇಬೇಕು ರೀ. ಹಿಂದಗಡೆ ಅಂತರೂ ನಮ್ಮದು ಇವತ್ತಿನವರೆಗೂ ಹಿಂದೆ 1 ರೂಪಾಯಿ ಇಲ್ಲ, ಏನಿಲ್ಲ. ನಾವು ಹೆಂಗೆ ಕಷ್ಟಪಡಾಗತ್ತೀವಿ ಏನೋ ನಮ್ಗೆ ಗೊತ್ತರೆ. ದುಡಿತೀವಿ ಅನ್ನೋದು ಒಂದೇ ಮಾತ್ರ, ಬಟ್ ಅದು ಉಳಿಯಂಗಿಲ್ಲ ರೀ 1 ರೂಪಾಯಿನೂ. ಬಟ್ ಈ ತಿಂಗಳಂತರೂ ನಮಗೆ ಎಲ್ಲ ಕಟ್ಟಾತು, ಅದು ಕಟ್ಟಾತು ಎಲ್ಲ. ಈಗ ಏನಾಗೈತಂದ್ರೆ ಮನ್ಯಾಗ ಇವರು ಬ್ಯಾಡ ಅಂತಂದು ಹೇಳಿದ್ರೆ, ಮತ್ತು ಅವ ಇದ್ದಿದ್ದು ಕೆಲ್ಸದ ಮನೇನ ಹೋದ್ರಾತ ಅಂತಂದು ಅಂದ್ಕೊಂಡಿದ್ದೀನಿ ರೀ. ಮತ್ತೇನು ಮಾಡ್ಬೇಕು ಫ್ರೆಂಡ್ಸ್, ಅದು ಬಿಟ್ಟು ಕೂತ್ಕೊಂಡ್ರೆ ಅದು ಇಲ್ಲ. ಮತ್ತು ಮೈ ಮೇಲೆ ನೋಡಿದ್ರೆ ನಾನು
ಅದು ಇದಂತಂದು ಏನೇನು ಸುಡುಗಾಡು ಹೊಟ್ಟಿ ಮಾಡ್ಕೊಂಡು ಬಿಟ್ಟೇನ್ರಿ. ಯಾಕಂದ್ರೆ ಇದೇ ಧೈರ್ಯಕ್ಕೆ ಕೆಲಸ ಐದು ಬಿಡು ನನಗೆ, ಅದೇ ಧೈರ್ಯಕ್ಕೆ ನಾನು ಮಾಡ್ಕೊತೀನಿ ಅನ್ನೋದಕ್ಕೆ ಎಲ್ಲದಕ್ಕೂ ಕೈ ಹಾಕ್ತೀನಿ ರೀ. ನಾನು ಯಾವುದು ಬೇಡ ಅನ್ನಂಗಿಲ್ಲ. ನನ್ನ ಕೈಲಿ ಯಾವ್ದು ನಿಗಿತೈತಿ ಆದಂತೂ ನಾನು ಯಾವತ್ತೂ ಬಿಡಂಗಿಲ್ಲ. ಅಷ್ಟು ನಾನು ಆಗಲಿ ನನ್ನಿಂದ. ಯಾಕಂದ್ರೆ ನಾನು ದುಡಿತೀನಿ, ಮಾಡ್ತೀನಿ, ನಾನು ಕಟ್ಟೋಷ್ಟು ಧೈರ್ಯ ಐತಿ. ಬರೀ ಇದೇ ಧೈರ್ಯ ನನಗೆ ಯಾವತ್ತಿದ್ರು. ನನಗೆ ಏನಾದರೂ ಒಂದು ದೊಡ್ಡ ಸಾಮಾನು ತೊಗೊಳೋದಾಗಲಿ, ಒಂದು ಸಣ್ಣ ಸಾಮಾನು ಇಲ್ಲಿ ನಾನು ದುಡಿತೇನಲ್ಲ ಮತ್ತೆ ಯಾಕೆ ಅಂತ ಹಿಂಗೆ ವಿಚಾರ ಮಾಡ್ತೀನಿ ರೀ ನಾನು. ಅಂಥದ್ದೋಗಿ ನಾನು ಕೂಗ್ಬಿಟ್ಟೇನೆ ರೀ ಇನ್ನೊಬ್ಬರ ಸಲುವಾಗಿ. ಇರಲಿ ಫ್ರೆಂಡ್ಸ್, ಏನಾಗಂಗಿಲ್ಲ. ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡೆದು ಯಾರು ಉದ್ಧಾರ ಆಗಂಗಿಲ್ಲ ರೀ. ಅವ್ರಿಗೂ ಆ ದೇವ್ರು ಇಟ್ಟಿರ್ತಾನೆ ರೀ ಎಲ್ಲಾದರೂ. ಬಟ್ ಅದು ತೋರ್ಸಾಕೂ ಹೋಗಂಗಿಲ್ಲ. ಆ ದೇವರು ಹಿಂಗೆ ಆಗೈತದು, ಇಂದ್ರದಿಂದನ ಆಗೈತೆ ಅನ್ನೋದು. ಬಟ್ ಇನ್ನೊಬ್ರು ಕಣ್ಣೀರು ಶಾಪ ಅಂತೂ ಯಾವತ್ತೂ ಯಾರಿಗೂ ಬಿಡೋಂಗೂ ಇಲ್ಲ. ನಾನು ಎಷ್ಟು ಕೊರಗೇನಿ, ನಾ ಎಷ್ಟು ಇದಾಗೀನಿ ಅನ್ನೋದು ನನಗೂ ಗೊತ್ತ್ರಿ. ನಿಜವಾಗ್ಲೂ ಯಾರು ನಂಗೆ ಬಂದು ಕೇಳಿದ್ರೆ ನನಗೆ ಅಷ್ಟು ಕಣ್ಣೀರು ಬರಾಕತ್ತಾವ್ರಿ. ನನ್ನ ಮಕ್ಕಳು ಗೋಳು ಕೇಳಲಿಲ್ಲಲ್ಲ, ಹಿಂಗೆ ಮಾಡಿಬಿಟ್ರ ಅನ್ನೋದ ನನಗೆ ಸಂಕಟ ರೀ. ಮತ್ತೇನಿಲ್ಲ. ನಾವು ಈಗ ಹಂಗೆ ಬಿಡಿಸಿದ್ರು ನಾನು ಬೇಜಾರು ಮಾಡ್ಕೊತಿದ್ದಿಲ್ಲ. ಸೊ ಒಂದಿನ ರಾತ್ರಿ ಮುಂಚೆ ನಾನು ಅಷ್ಟು ಹೇಳಿ ಬಂದೆ, ಎಲ್ಲ ಮಾತಾಡೋದಾತು. ನಾನು ಮೆಸೇಜ್ಗೆ ಹಾಕಿದೆ. ಮೆಸೇಜ್ಗೂ ರಿಪ್ಲೈ ಕೊಡಲಿಲ್ದನ ಇನ್ನೊಬ್ಬರ ಕಡೆ ಆಗಲೇ ನಂಬರ್ ಇಸ್ಕೊಂಡು ಆಗಲೇ ಇವ್ರು ಸೆಟ್ ಮಾಡ್ಕೊಂಡೆ ನನಗೆ ಪ್ಲ್ಯಾನ್ ಹಾಕಿ ನನಗೆ ಹಿಂಗೆ ಮಾಡಿದ್ರೆ ಮತ್ತು ಯಾರು ಇದು ಮಾಡಂಗಿಲ್ಲ ರೀ. ಅದಕ್ಕೆ ನನ್ನ ಮಾತು ರಫ್ ಬಂತ್ರೆ. ಸೊ ನಾನು ಮಾತಾಡಿದೆ ಬಿಡ್ರಿ. ಯಾಕಂದ್ರೆ ನಾವಂತರೂ ಅವ್ರ ಮನೆಯಾಗಿಂದ ನಾ ತಿನ್ನಂಗಿಲ್ಲ, ನನ್ನ ಮನೆಯಾಗಿಂದ ಅವ್ರು ತಿನ್ನಂಗಿಲ್ಲ. ಇದ್ರೆ ಅವ್ರ ಹರಕ್ಕೆ ಅವ್ರು ದೊಡ್ಡವ್ರು ಇರ್ತಾರೆ, ಯಾರೇ ಆಗಲಿ ರೀ. ಅವ್ರ ಹರಕ್ಕೆ ಅಷ್ಟೇ ಇರುತ್ತೆ. ಬಟ್ ನಮ್ಮ ಹರಕ್ಕೆ ಅಂತ ಬಂದ್ರೆ ಅವ್ರು ನಮ್ಗಿಂತ ಸಣ್ಣವ್ರ ರೀ, ಯಾರೇ ಆಗಲಿ. ಸೊ ಅದಕ್ಕೆ ನಾ ಯಾರಿಗೆ ಮರ್ಯಾದೆ ಕೊಡ್ಬೇಕು ಅವ್ರಿಗಷ್ಟೇ ಮರ್ಯಾದೆ ಕೊಟ್ಟು ಮಾತಾಡ್ತೇನೆ ರೀ. ಮರ್ಯಾದೆ ಕೊಡ್ಲಾರ್ದವ್ರಿಗೆ ಅಂತರೂ ಯಾರಪ್ಪಗೂ ನಾನು ಕೊಡಂಗಿಲ್ಲ ರೀ ಫ್ರೆಂಡ್ಸ. ಅದ್ರ ಸಂಬಂಧ ಮತ್ತು ಅವ್ರು ನನಗೂ ಹಂಗೆ ಮಾಡಿಬಿಟ್ರೆ ನನಗೆ ಬೇಸರ ಆತ್ರಿ. ನನ್ನ ಮಕ್ಕಳು ಮರಿದು ಎಲ್ಲ ಇದು ಮಾಡ್ಕೊಂಡೆ. ನಾನು ಊಟ ಮಾಡಿಲ್ರಿ. ನನಗೆ ಬೇರೆದವ್ರನ್ನ ಹಚ್ಕೊತೀನಿ ಅನ್ನತ್ಲೆ ನಾನು ಅಂದೆ ಹಚ್ಕೊತೀರ ಅದು ನಿಮ್ಮ ಮನಸ್ಸು ಅಂತ. ನಾನು ಊಟ ಮಾಡಿಲ್ರಿ ಅಕ್ಕ, ನೋಡ್ರಿ ಹಾಗೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತಂದು ಕೇಳ್ಕೊಂಡೆ. ಅದಕ್ಕೆ ರೆಸ್ಪೆಕ್ಟು ಇಲ್ಲ, ವ್ಯಾಲ್ಯೂ ಇಲ್ಲ. ನನ್ನ ಮೆಸೇಜ್ಗೂ ವ್ಯಾಲ್ಯೂ ಕೊಡಲಿಲ್ಲ ಅವರು. ಸಡನ್ ಹೋದ ಕೂಡಲೇ ಇಲ್ಲ ನಾವು ಬೇರೆದಕ್ಕಿಂತ ಹಚ್ಕೊಂಡೇವಿ. ಇವೆಲ್ಲ ನೆನೆಸ್ಕೊಂಡ್ರೆ ಹೊಟ್ಟಾಗ ಕಲಿಸ್ದಂಗೆ ಆಕೈತಿ ರೀ. ಅದ್ರ ಸಂಬಂಧ ಇದು ಹೆಂಗೆ ಕಲ್ಸಾಕತ್ತೆ ನೋಡ್ರಿ. ಸೊ ಹಂಗೆ ಕಲಿಸ್ದಂಗೆ ಆಕೈತಿ. ಅದ್ರ ಸಂಬಂಧ ಯಾವತ್ತೂ ನಾವು ಇನ್ನೊಬ್ಬರಿಗೆ ಬೇಡ್ಕೋಬಾರ್ದ್ರಿ. ಬೇಡ್ಕೊಂಡ್ರೆ ನಾವು ಸಣ್ಣರಾಗ್ಬಿಡ್ತೇವೆ ನೋಡ್ರಿ. ನಾನು ಹಂಗೆ ಆಗ್ಬಿಟ್ಟೆ, ಬೇಡ್ಕೊಂಡೆ ಒಂಚೂರು. ಬೇಡ ಹಾಗೆಲ್ಲ ಬೇಡ, ನನ್ನ ಮಕ್ಕಳ ಮರಿದ ಖರ್ಚೆಲ್ಲ ಇದರಿಂದ ನಾನು ಹೋಗ್ಯತೆ ಅಂತಂದು ಬೇಡ್ಕೊಂಡೆ. ಆ ಬೇಡ್ಕೊಂಡಿದ್ದಕ್ಕೆ ಅವರು ಕಾಲಾಗಿನ ಕಸಕ್ಕಿಂತ ಕಡೆ ಮಾಡಿದ್ರು ನನಗೆ. ಅಕ್ಕ ಯಾವತ್ತೂ ಇದ್ದವ್ರಿಗಂತರೂ ನಾವು ಯಾವತ್ತೂ ಬೇಡ್ಕೋಬಾರ್ದು. ನೀವು ಫ್ರೆಂಡ್ಸ್ ನನಗಾಗಿದ್ದ ಅನುಭವನ ನಾನು ಹೇಳಕತ್ತೀನಿ. ಇದ್ದವ್ರ ಕಡೆ ಅಂತೂ ಒಟ್ಟು ಬೇಡ್ಕೋಬೇಡ್ರಿ. ನೀವು ಎಂಥದೇ ನಿಮ್ಗೆ ಕಷ್ಟ ಇರಲಿ, ನನಗೆ ಹಿಂಗೈತಿ ಬೇಡ ಹಿಂಗೆ ಮಾಡೋಕೆ ಹೋಗ್ಬೇಡ್ರಿ. ನನಗೆ ಕೆಲಸದ ಬಗ್ಗೆ ನನಗೆ ಬಿಡ್ಸಕ್ಕೆ ಹೋಗ್ಬೇಡ್ರಿ, ಹಿಂಗೆ ಮಾಡೋಕೆ ಹೋಗ್ಬೇಡ್ರಿ ಅಂತ ಒಂದು ಮಾತು ಹೇಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅದಕ್ಕೆ ವ್ಯಾಲ್ಯೂ ಕೊಡಂಗಿಲ್ಲ ರೀ ಅವ್ರು, ಮರ್ಯಾದೆ ಕೊಡಂಗಿಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡಂಗಿಲ್ಲ ರೀ ಅವ್ರು ಇದ್ದವರು. ಅದ್ರ ಸಂಬಂಧ ಈಗ ಏನಾಗೈತಂದ್ರೆ ಯಾರಿಗೆ ಎಷ್ಟು ಇಡ್ಬೇಕು ಅಷ್ಟೇ ಇಡ್ಬೇಕಪ್ಪ. ನಾವು ಮೈ ಮೇಲೆ ತೊಗೋಬಾರ್ದು ಯಾರಿಗೂ ಅನ್ನಂಗೆ ಆಗ್ಬಿಡ್ತ್ರಿ. ಇರಲಿ ಫ್ರೆಂಡ್ಸ್, ನನ್ನ ಗಂಡಂತ ಬೇಡ ಕೆಲ್ಸಕ್ಕೆ ಹೋಗು, ಎಷ್ಟು ಅದಾವ ಅಷ್ಟು ಹೋಗು, ಏನು ಇದಿಲ್ದನ ಮತ್ತೊಂದು ಸಿಗ್ತೈತಿ ನಿನಗೆ. ದುಡಿಯೋರ್ಗೇನು ಕಮ್ಮಿ ರೀ. ದುಡಿಯೋ ಹೆಣ್ಮಕ್ಳಿಗೆ ಕೆಲಸ ಬೇಕಂತ ಅಂದ್ರೆ ಏನು ಕಮ್ಮಿ. ಬಟ್ ನನಗೆ ಈಗ ಅಂಗಡಿಯಾಗಿನ ಕೆಲಸ ಬರಾಗುತ್ತವ್ರಿ. ನನಗೆ ಅಂಗಡಿಯಾಗಿನ ಕೆಲಸ ಆಗಂಗಿಲ್ಲ ರೀ. ಸೊ ಎದಕ್ಕೆ ಆಗಂಗಿಲ್ಲ ಅಂದ್ರೆ ನನಗೆ ಮನ್ಯಾಗಿನ ಕೆಲಸನ ಆಗ್ಬೇಕ್ರಿ. ಅದ್ರ ಸಂಬಂಧ ನಾನು ಮನ್ಯಾಗಿನ ಕೆಲಸದ ಸಂಬಂಧ ಹೊರಗಿನ ಕೆಲಸ ಮುಂಜಾನೆಯಿಂದ ಸಂಜೆ ಮಟನೂ ಇರ್ತೈತೆ ರೀ. ಬೆಳಿಗ್ಗೆ 10 ಗಂಟೆಯಿಂದ ನಾನು ರಾತ್ರಿ 8 ಗಂಟೆ ಮಟ ಇರ್ತದೆ. ಅದು 8 ಗಂಟೆ ಮಟ ನನಗೆ ಮಾಡೋಕ್ಕಾಗಂಗಿಲ್ಲ ರೀ. ಅಲ್ಲಿ ಮಟ ಅದ್ರ ನಾನು ಒಂದು 4-5 ಮನೆ ಮಾಡ್ಕೊಂಡು ಬಂದಾದರೂ ನಾನು ಮನ್ಯಾಗಿನ ಕೆಲಸ ಮಾಡ್ಕೊತೇನಲ್ಲ ಅನ್ನೋ ಸಂಕಟಕ್ಕೆ ನಾನು ಅವು ಅಂಗಡಿ ಎಂಥ 20-20 ಸಾವಿರ ರೂಪಾಯ್ದು ನನಗೆ ಅಂಗಡಿಯು ಬಂದ್ರೆ ನಾನು ಹೋಗ್ಲಿಲ್ಲ ರೀ. ಎಂಥ ಹುಚ್ಚಿರ್ಬೇಕು ನಾನು. ಇಡೀ ದಿನದ್ದು ನಾನು ನೋಡ್ಕೊಂಡೆ. ಬಟ್ ನನ್ನ ಮನ್ಯಾಗಿಂದ ಕೆಲ್ಸದ ನೋಡ್ಕೊಂಡೆ. ನಾ ಆಮೇಲೆ ಬರೋ ಹೋಗೋದು ನಾನು ಊರಿಂದ ನೋಡ್ಕೊಂಡೆ. ಅದ್ರಾಗ ನೋಡಿದ್ರೆ ನಂದು ವಾರಕ್ಕಾಗಲಿ 15 ದಿನಕ್ಕಾಗಲಿ ನಂದು ಊರಿಗೆ ಹೋಗೋದೂ ಇರ್ತೈತೆ ರೀ. ಹುಡುಗರ ಸಂಬಂಧ ನಾನಂದ್ರೆ ಹುಡುಗರು ಬಾ ಅಂದ್ರೆ ಹಂಗೆ ಓಡಿ ಹೋಗ್ತಾ ಇರ್ಬೇಕ್ರಿ. ನನ್ನ ಕೆಲಸ ಎಲ್ಲ ನಾನು ಮೈ ಮೇಲೆ ಹಾಕ್ಕೊಂಡು ಮಾಡಿ ಮಟ್ಟಿ ಎಲ್ಲ ಮಾಡಿ ಹೋಗ್ಬೇಕು.
ಅದ್ರ ಸಂಬಂಧ ಎಂಥದ್ದು ನಾನು ಬಿಟ್ಟು ಮನ್ಯಾಗ ಈಗ ಇದ್ದಿದ್ರಾಗ ಮಾಡ್ಕೊಂಡು ತಿನ್ಬೇಕಂತಂದು ಇದು ಮಾಡಕತ್ತೀನಿ. ಇರಲಿ ಫ್ರೆಂಡ್ಸ್, ಮತ್ತು ಹೆಂಗಾದ್ರೂ ನಡೀತೈತಿ. ಇವತ್ತನ್ನ ನಾಳೆ ಇನ್ನೂ ಇದಕ್ಕಿಂತ ಹೆಚ್ಚಿಂದ ನನ್ನ ಮನೆ ಸಿಗ್ತಾವೆ, ಏನು ಚಿಂತಿಲ್ಲ. ಇರಲಿ, ನಾವೇ ದೊಡ್ಡ ಮನಸ್ಸು ಮಾಡಲ್ರಿ. ನಕ್ಕೊಂತ ನಾವೇ ದೊಡ್ಡ ಮನಸ್ಸು ಮಾಡಿಬಿಟ್ರೆ ಅದಕ್ಕಿಂತ ಮುಂದೆ ಯಾವುದೂ ಇಲ್ಲರಿ. ಯಾವಾಗಲೂ ನಗ್ತಾ ಇರ್ಬೇಕಂತಾರ. ನಾನಂತೂ ಯಾವಾಗ ನಗ್ತಾ ಇರ್ತೀನಿ. ಉರಿಯೋರು ಉರಿತಿರ್ತಾರ, ನಗೋರು ನಗ್ತಿರ್ತಾರ, ಸುಡೋರು ಸುಡ್ತಿರ್ತಾರ. ಬಟ್ ನಾನಂತರೂ ಹಿಂಗೆ ಇರೋದ್ರೆ. ಮತ್ತು ನೋಡ್ರಿ, ಇದ್ರಾಗ ಏನಾದರೂ ನಾನು ತಪ್ಪು ಮಾತಾಡಿದ್ರೆ ನಾನು ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ. ಯಾಕಂದ್ರೆ ಇದ್ದಿದ್ದು ಹೇಳೇನ್ರಿ ನಾನು ಹಿಂಗೈತಿ ಕತಿ ಅಂತಂದು. ಮತ್ತು ನಾನು ಇಲ್ಲಿಗೆ ನಾನು ವಿಡಿಯೋನ ಎಂಡ್ ಮಾಡಾಕತ್ತೇನೆ ರೀ. ಏನು ಮಾಡೋದಕ್ಕಿಂತ ಮುಂಚೆ ನೋಡ್ರಿ, ನಾನು ಗುಲಾಬ್ ಜಾಮೂನ್ ಮಾಡಾಕತ್ತೀನಿ. ಈ ಯಪ್ಪ 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 ಬಿದ್ದಿತ್ತು ತೆಗದೇನ್ರಿ. ಗುಲಾಬ್ ಜಾಮೂನ್ ಮಾಡಾಕತ್ತೀನಿ. ಎಷ್ಟಾಗ್ಯಾವ ಏನ್ರ ಒಂದು 4-5 ದಿನ ಅಕ್ಕವ ಏನಿಲ್ಲ ಅಂದಿದ್ದಾರೆ. ಆಗತ್ತವ್ರಿ ಆರಾಮ. ಒಂದು 2 ಇಬ್ಬರ 3 ಜನ, ಇಬ್ಬರ 3 ಜನ ಆದರೂ ತಿನ್ಬೋದ್ರಿ. ತೋರಿಸ್ತೀನಿ ನೋಡ್ರಿ. ಟೆಂಟೆಣ ಇದು ಕರೆಯದ್ದು ತೋರಿಸ್ಲಿರಿ ಫ್ರೆಂಡ್ಸ. ಮತ್ತು ಲೆಂತ್ ಆಗತ್ತೆ, ನಿಮಗೂ ವಿಡಿಯೋ ನೋಡೋಕೆ ಬೇಜಾರು ಅನ್ಸುತ್ತೆ. ಅದ್ರ ಸಂಬಂಧ ಬ್ಯಾಡ್ರಿ. ಇದು ನೆಕ್ಸ್ಟ್ ವಿಡಿಯೋದಾಗ ನಾನು ಅಪ್ಲೋಡ್ ಮಾಡ್ತೀನಿ ರೀ ಫ್ರೆಂಡ್ಸ. ಮತ್ತು ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡಾಕತ್ತೇನೆ ರೀ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತಿರೋರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಗಳ ಸಪೋರ್ಟಿಂದ ಈ ಚಾನಲ್ ಬೆಳಿಬೇಕು ಅಂತ ನನ್ನ ಆಸೆ. ಸೊ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ರೀ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.